ಪ್ರತಿದಿನವೂ ಆತನು ಬಹು ಬೆಲೆಯುಳ್ಳ ವಸ್ತ್ರಗಳನ್ನು, ರೇಷ್ಮೆದು ಉತ್ತಮವಾದದ್ದು ಒಳ್ಳೆ ಬೆಲೆಯುಳ್ಳ ವಸ್ತ್ರಗಳು ಪ್ರತಿದಿನ ಹಾಕಿಕೊಳ್ಳುತ್ತಾ ಇದ್ದನಂತೆ. ಅದು ದರಿದ್ರನಿಗೆ ಇದ್ದ ಒಂದು ಜೊತೆ ಹರಿದು ಹೋಗಿದೆ. ಬಟ್ಟೆ ಇಲ್ಲ, ಮನೆ ಇಲ್ಲ, ತಿನ್ನಲಿಕ್ಕೆ ಆಹಾರ ಇಲ್ಲ. ಪ್ರತಿ ದಿನ ಈ ದರಿದ್ರನಿಗೆ ಮೈಯೆಲ್ಲ ಕುರುಬೆದ್ದು ಬಿಟ್ಟಿದ್ದಾವೆ. ಒಂದು ಕಡೆ ನಾಯಿ ಬಂದು ನಾಕ್ತಾ ಐತೆ, ಒಂದು ಕಡೆ ಆಹಾರ ಇಲ್ಲ, ಒದ್ದುಕೊಳ್ಳಕ್ಕೆ ವಸ್ತ್ರ ಇಲ್ಲ, ಹಾಸಿಗೆ ಇಲ್ಲ. ಬಹಳ ಚಿಂತವೆತನಾಗಿ ನಾನು ಹೇಗಾದರೂ ಮಾಡಿ ನಾನು ಬದುಕಬೇಕಂತ ಆಸೆ. ಈ ಆಸೆ ಎಲ್ಲರಿಗೂ ಇರ್ತದೆ. ಈ ಆಸೆ ಎಷ್ಟೇ ಧನವಂತನಾಗಿರಲಿ, ದರಿದ್ರನಾಗಿರ್ಲಿ, ಬಡವನಾಗಿರ್ಲಿ, ಬದುಕಬೇಕು, ಚೆನ್ನಾಗಿರ್ಬೇಕು, ಸುಖವಾಗಿರ್ಬೇಕು. ಈ ಧನವಂತನು ಪ್ರತಿದಿನ ಸುಖ ಪಡ್ತಾ ಇದ್ದಾನೆ. ಪ್ರತಿದಿನ ಬೇಕಾದ ಆಹಾರವನ್ನು ಮಾಡಿದ್ದೆಲ್ಲವುದನ್ನು ಆತನು ಅನುಭವಿಸುತ್ತಾ ಸುಖದಿಂದ ಇದ್ದಾನೆ. ಭೂಮಿಯಲ್ಲಿರುವವರೆಗೂ ಸುಖ ಜೀವನ ನಡೆಸಿದ್ದಾನೆ ಧನವಂತನು. ಆದ್ರೆ ಬಡವನಿಗೆ ಒಂದು ಆಲೋಚನೆ ಬರುತ್ತೆ, ಅರೆ ಧನವಂತನ ಮನೆ ಹತ್ರ ಹೋದ್ರೆ ಒಂದಲ್ಲ ಒಂದ್ಸರಿ ಕನಕರಿಸಿ ಆತನು ಊಟ ಮಾಡ್ತಾನಲ್ಲ, ಆತನ ಮೇಜಿನ ಮೇಲೆ ಊಟ ಮಾಡ್ತಾನೆ. ಕೆಳಗೆ ತುತ್ತು ಬಿದ್ರೆ, ರೊಟ್ಟಿ ಬಿದ್ರೆ ಆ ರೊಟ್ಟಿನ ತಿಂದು ನಾನು ಬದುಕೋಣ ಅಂತ ಹೇಳಿ ಏನ್ ಮಾಡ್ತಾನೆ, ಧನವಂತನ ಮೇಜಿನ ಕೆಳಗೆ ಬಿದ್ದ ಎಂಜಲಾದ್ರೂ ನಾನು ತಿಂದು ಬದುಕ್ಬೇಕಂತೇಳಿ ಆತನ ಮನೆ ಹತ್ರ ಕಾಯುತ್ತಾ ಇದ್ದಾನೆ. ಆದ್ರೆ ಧನವಂತನ ಏನ್ ಮಾಡ್ತಾ ಇದ್ದಾನೆ, ಬಹು ಸುಖದಿಂದ ಅನುಭವಿಸುತ್ತಾ ಈ ಧನವಂತನು ಆತನ ಕಡೆಗೆ ಗಮನ ಕೊಡಲಿಲ್ಲ, ಲಕ್ಷ್ಯ ವಹಿಸಲಿಲ್ಲ, ಆತನನ್ನು ಗುರುತಿಸಲಿಲ್ಲ, ಆತನ ಬಗ್ಗೆ ಕೇಳಲಿಲ್ಲ. ಏನ್ ಮಾಡ್ದ, ನನ್ ದುಡ್ಡು, ನನ್ನ ಹಣ, ತಿನ್ನು, ಸುಖ ಪಡು, ವರ್ಷಕ್ಕಾದಷ್ಟು ಬೆಳೆ ಬೆಳೆದುಕೊಂಡಿದ್ದೇನೆ, ಆದ್ರೆ ನನಗೇನಾದ್ರೆ ದುಡ್ಡು ಬೀರುವುದಲ್ಲಿ ಕಟ್ಟು ದುಡ್ಡು ಇಟ್ಟಿದ್ದೇನೆ, ಹೋಗೋದು ತೋರಿಸ್ಕೊಂಬೋದು, ಬೇಸಾಗೋದು ಯಾವುದಿಲ್ಲ, ದೇವರ ಭಯನೇ ಆತನಿಗಿಲ್ಲ. ಈ ತರವಾಗಿ ಜೀವಿಸ್ತಾ ಇರುವಾಗ ರೊಟ್ಟಿ ಆದ್ರೂ ಕೊಡ್ತಾನ, ಇವತ್ತು ಕೊಡ್ತಾನ, ಇಲ್ಲಿ ಕೆಳಗ್ ಬಿದ್ರೆ ತಿಂಬನ ತಾಸಿ ಅಂತದ ಅದು ಕೂಡ ಕೊಡ್ತಿಲ್ಲ. ಅದು ಒಂದು ದಿನ ದರಿದ್ರನಿಗೆ ಮರಣ ಬಂತು. ನಾಯಿಗಳು ಒಂದ್ ಕಡೆಗೆ ನಕ್ಕಿ ಆತಂದು ಬಕ್ಕೆಗಳೆಲ್ಲ ಮಾಡಿ ಇನ್ಫೆಕ್ಷನ್ ಎಲ್ಲ ಬಂದ್ಬಿಟ್ಟು ದರಿದ್ರನ ಸತ್ತು ಹೋದ.